ನಮಸ್ಕಾರ. ವಿಠ್ಠಲ್ ರುಕ್ಮಾಯಿ ಜ್ಯೋತಿಷಾಲಯಕ್ಕೆ ಸ್ವಾಗತ ಸುಸ್ವಾಗತ. ಇವತ್ತು ಕುಜ ದೋಷದ ಬಗ್ಗೆ ಮಾತಾಡೋಣ. ಹೌದು, ಈಗ ಕುಜ ದೋಷ ಎದರಲ್ಲಿ ನೋಡ್ತಾರೆ ಅಂದ್ರೆ ಎಸ್ಪೆಷಲಿ ಮ್ಯಾರೇಜ್ ವಿಚಾರದಲ್ಲಿ ನೋಡ್ತಾರೆ. ಹೌದಾ? ಒಬ್ಬೊಬ್ಬ ಜ್ಯೋತಿಷಿಗಳು ರಾಂಗ್ ಪ್ರಿಡಿಕ್ಷನ್ ಮಾಡ್ತಾರೆ. ಹೌದು, ಯಾವ ಯಾವ ಲಗ್ನದಲ್ಲಿ ಕುಜ ದೋಷ ಆಗುತ್ತೆ, ಯಾವ ಯಾವ ಲಗ್ನದಲ್ಲಿ ಕುಜ ದೋಷ ಆಗುವುದಿಲ್ಲ, ಅದನ್ನ ಇವತ್ತು ನೋಡೋಣವಾ? ಬನ್ನಿ. ಇದು ಮೇಷ ಲಗ್ನ. ಮೇಷ ಲಗ್ನದಲ್ಲಿ ಕುಜ ಏನಾದರೂ ಅಪ್ಪಿತಪ್ಪಿ ಲಗ್ನದಲ್ಲೇ ಬಂತು ಅಂತಂದ್ರೆ ಕುಜ ದೋಷ ಆಗಲ್ಲ, ಕುಜ ದೋಷ ಅನ್ನಲ್ಲ. ಯಾಕಂದ್ರೆ ಮೇಷ ಲಗ್ನದ ಸ್ವಾಮಿ ಕುಜ, ಇಲ್ಲೇ ಆಗಲ್ಲ. ಕುಜ ದೋಷ ಆಗೋದು ಎಲ್ಲೆಲ್ಲಪ್ಪ ಅಂದ್ರೆ 1ನೇ ಮನಿ, 4ನೇ ಮನಿ, 7ನೇ ಮನಿ, 12ನೇ ಮನಿ. ಕುಜ ದೋಷ ಏನಂದ್ರೆ 7ನೇ ಮನಿಯನ್ನ ನೋಡುವಂತ ಅಥವಾ 7ನೇ ಮನೆಯಿಂದ ಲಗ್ನೇಶನ್ನ ನೋಡೋದ್ರಿಂದ ಲಗ್ನ ಕೆಡುತ್ತೆ, ಮ್ಯಾರೇಜ್ ಹಾಳಾಗುತ್ತೆ. ಯಾಕಂದ್ರೆ ಕುಜನನ್ನ ಉಗ್ರ ಗ್ರಹ ಅಂತ ಕರೀತಾರೆ. ಮದುವೆಯಲ್ಲಿ ಬಿರುಕು ಬಿಡುತ್ತೆ, ಅಥವಾ ಮದುವೆ ಲೇಟ್ ಆಗ್ಬೋದು, ಅಥವಾ ಲೇಟ್ ಆದ್ರೂ ಮದುವೆ ಹಾಳಾಗ್ಬೋದು, ಅಥವಾ ಮದುವೆ ಮುರಿದು ಬೀಳೋ ಚಾನ್ಸಸ್ ಇರುತ್ತೆ. ಅದಕ್ಕೆ ಇಲ್ಲೇ ಕುಜದೋಷ ನೋಡುವಾಗ ನಾವು ಇನ್ನೂ ಒಂದು ನೋಡ್ಬೇಕು, ಕ್ಯಾನ್ಸಲೇಷನ್ ಆಗುತ್ತೆ. ಅದು ಯಾವ ರೀತಿ ಕ್ಯಾನ್ಸಲ್ ಆಗುತ್ತೆ ಅಂತ ನೋಡ್ತೇವೆ. ಮೊದಲು ಮೇಷ ಲಗ್ನದಲ್ಲಿ ಕುಜ ಬಂದ್ರೆ, ಅಥವಾ 7ನೇ ಮನೆಯಲ್ಲಿ ಕುಜ ಬಂದ್ರೆ ಆಗಲ್ಲ. ಅಥವಾ 4ನೇ ಮನೆಯಲ್ಲಿ ಬಂದ್ರೆ ಅಪ್ಪಿತಪ್ಪಿ 4ನೇ ಮನೆಯಲ್ಲಿ ಕುಜ ದೋಷ ಬಂದ್ರೆ 1, 2, 3, 4 ಕುಜನ ದೃಷ್ಟಿ 4, 7, 8. ಹೌದಾ? ಕುಜ ಅಪ್ಪಿತಪ್ಪಿ 4ನೇ ಮನೆಯಲ್ಲಿದ್ರೆ 1, 2, 3, 4ನೇ ದೃಷ್ಟಿ 7ನೇ ಮನೆಯಲ್ಲಿ ಬೀಳೋದ್ರಿಂದ ಇಲ್ಲಿ ಕುಜ ದೋಷ ಜನರೇಟ್ ಆಗುತ್ತೆ. ಹೌದಾ? 1ನೇ ಮನೆ ಮತ್ತು 7ನೇ ಮನೆ ಮತ್ತು 12ನೇ ಮನೆಯಲ್ಲಿ ಆಗುವುದಿಲ್ಲ ಮೇಷ ಲಗ್ನದವರಿಗೆ. ಮೇಷ ಲಗ್ನದವರಿಗೆ ಕುಜ ದೋಷ ಆಗೋದು 4ನೇ ಮನೆಯಲ್ಲಿ ಮಾತ್ರ, ಬೇರೆಯಲ್ಲಿ ಆಗಲ್ಲ. ನೆಕ್ಸ್ಟ್ ನೋಡೋಣ ಬನ್ನಿ. ಈಗ ವೃಷಭ ಲಗ್ನದಲ್ಲಿ ಅಪ್ಪಿತಪ್ಪಿ, ವೃಷಭ ಲಗ್ನದ ದೊಡ್ಡ ವಿರೋಧಿ ಕುಜ, ಶುಕ್ರನ ದೊಡ್ಡ ವಿರೋಧಿ ಕುಜ. ಹಾಗಾಗಿ ಅಪ್ಪಿತಪ್ಪಿ ಇಲ್ಲಿ ಕುಜ ಏನಾದ್ರು ಬಂದ್ರೆ ಮಾಂಗಲ್ಯ ದೋಷ ಆಗೇ ಆಗುತ್ತೆ. ಒಂದು ವೇಳೆ 4ನೇ ಮನೆಯಲ್ಲಿ ಬಂದ್ರು ಆಗುತ್ತೆ, ಒಂದು ವೇಳೆ 7ನೇ ಮನೆಯಲ್ಲಿ ಬಂದ್ರು ಆಗುತ್ತೆ, ಒಂದು ವೇಳೆ 12ನೇ ಮನೆಯಲ್ಲಿ ಬಂದ್ರು ಕುಜ ದೋಷ ವೃಷಭ ಲಗ್ನಕ್ಕೆ ಆಗುತ್ತೆ. ಹೌದಾ? ನೋಡಿ, ಮಿಥುನ ಲಗ್ನದಲ್ಲಿ ಅಪ್ಪಿತಪ್ಪಿ ಮಿಥುನ ಲಗ್ನದಲ್ಲೇ ಕುಜ ಬಂದ್ರೆ 100% ಕುಜ ದೋಷ ಆಗುತ್ತೆ. ಇಲ್ಲ 4ನೇ ಮನೆಯಲ್ಲಿ ಕುಜ ಬಂದ್ರೆ 100% ಕುಜ ದೋಷ ಆಗುತ್ತೆ. ಇಲ್ಲ 7ನೇ ಮನೆಯಲ್ಲಿ ಕುಜ ಬಂದ್ರೆ 100% ಆಗುತ್ತೆ. ಇಲ್ಲ 12ನೇ ಮನೆಯಲ್ಲಿ ಕುಜ ಬಂದ್ರೆ 100% ಕುಜ ದೋಷ ಆಗುತ್ತೆ. ಅದನ್ನು ನೀವು ನಿವಾರಣೆ ಮಾಡ್ಕೊಳ್ಳೇಬೇಕು. ಬನ್ನಿ, ಕರ್ಕ ಲಗ್ನ ನೋಡೋಣ. ಕರ್ಕ ಲಗ್ನದಲ್ಲಿ ಕುಜ ದೋಷ, ಲಗ್ನದಲ್ಲೇ ಏನಾದರೂ ಕುಜ ಬಂದ್ರೆ 100% ಕುಜ ದೋಷ ಆಗೇ ಆಗುತ್ತೆ. ಯಾಕಂದ್ರೆ ಇಲ್ಲಿ ಕುಜ ನೀಚನಾಗ್ತಾನೆ. ಏನಾಗ್ತಾನೆ? ನೀಚನಾಗ್ತಾನೆ. ಹಾಗಾಗಿ 4ನೇ ಮನೆಯಲ್ಲಿ ಕುಜ ಬಂದ್ರೆ 100% ಕುಜ ದೋಷ ಜನರೇಟ್ ಆಗುತ್ತೆ. ಅಪ್ಪಿತಪ್ಪಿ 4ನೇ ಮನೆಯಲ್ಲಿ ಬಂದ್ರೆ ಆಗೋದಿಲ್ಲ. ಯಾಕಂದ್ರೆ ಅವನು 10ನೇ ಮನೆ ಸ್ವಾಮಿ. ಒಂದ್ ವೇಳೆ 7ನೇ ಮನೆಯಲ್ಲಿ ಬಂದ್ರು ಆಗೋದಿಲ್ಲ. ಯಾಕಂದ್ರೆ ಅವನು 10ನೇ ಮನೆ ಸ್ವಾಮಿ. ಅಪ್ಪಿತಪ್ಪಿ 12ನೇ ಮನೆಯಲ್ಲಿ ಬಂದ್ರೆ 100% ಕುಜ ದೋಷ ಆಗುತ್ತೆ. ಕರೆಕ್ಟ್. ಇದಕ್ಕೂ ಅಷ್ಟೇ, ಯಾವುದು ಮೇಷಕ್ಕೂ ಅಷ್ಟೇ. 12ನೇ ಮನೆ ಮತ್ತು 4ನೇ ಮನೆಯಲ್ಲಿ ಬಂದ್ರೆ 100% ಆಗುತ್ತೆ. ಸ್ವಾಮಿ ಒಳ್ಳೆ ತನ್ನ ಸ್ವಂತ ಸ್ವಾಮಿ ಆದರೂ ಕುಜ ದೋಷ ಆಗುತ್ತೆ. ಬನ್ನಿ, ಸಿಂಹರಾಶಿಯಲ್ಲಿ 9ನೇ ಮನೆ ಸ್ವಾಮಿ ಕುಜ. ಅಪ್ಪಿತಪ್ಪಿ ಇಲ್ಲಿ ಕುಜ ಏನಾದ್ರು ಬಂದ್ರೆ ದೋಷ ಆಗಲ್ಲ. ಸಿಂಹರಾಶಿಯವರಿಗೆ ಕುಜ ದೋಷ ಆಗಲ್ಲ. ಅಪ್ಪಿತಪ್ಪಿ 4ನೇ ಮನೆಯಲ್ಲಿ ಬಂದ್ರು ಆಗಲ್ಲ. 7ನೇ ಮನೆಯಲ್ಲಿ ಬಂದ್ರು ಇಲ್ಲಿ ಸಿಂಹರಾಶಿಗೆ ಕುಜ ದೋಷ ಆಗಲ್ಲ. ಅಪ್ಪಿತಪ್ಪಿ 12ನೇ ಮನೆಯಲ್ಲಿ ಏನಾದ್ರು ಬಂದ್ರೆ ಅತಿ ವಿಪರೀತ ಕುಜ ದೋಷ ಆಗುತ್ತೆ. ಯಾಕಂದ್ರೆ ನೀಚ ಇರ್ತಾನ ನಾವು. ಕುಜ 12ನೇ ಮನೆಯಲ್ಲಿ ಸಿಂಹರಾಶಿಗೆ ನೀಚ ಇರೋದ್ರಿಂದ ಏನಾಗುತ್ತೆ, ನಿಮಗೆ 100% ಕುಜ ದೋಷ ಆಗುತ್ತೆ. ಬನ್ನಿ, ಕನ್ಯಾ ಲಗ್ನಕ್ಕೆ ಕುಜ ದೋಷ. ಕನ್ಯಾ ಲಗ್ನಕ್ಕೆ ಎಲ್ಲಿದ್ರೂ ಆಗುತ್ತೆ. ಯಾಕಂದ್ರೆ ಕನ್ಯಾ ಲಗ್ನದ ಸ್ವಾಮಿ ಬುಧ. ಹಾಗಾಗಿ ಕನ್ಯಾ ಲಗ್ನದ ಸ್ವಾಮಿ ಬುಧ ಕುಜನ ಅತಿ ದೊಡ್ಡ ವಿರೋಧಿ ಆಗಿರೋದ್ರಿಂದ 1, 4, 7, 12ನೇ ಮನೆಯಲ್ಲಿ 100% ಕುಜ ದೋಷ ಆಗುತ್ತೆ. ತುಲಾ ಲಗ್ನದಲ್ಲಿಯೂ ಸಹ ಎಲ್ಲೇ ಇರಲಿ, 1, 4, 7, 12ನೇ ಮನೆಯಲ್ಲಿ ತುಲಾ ಲಗ್ನದಲ್ಲಿ ಇದ್ರೂ ಸಹ ನಿಮಗೆ ಕುಜ ದೋಷ 100% ಆಗುತ್ತೆ. ನೋಡಿ, ವೃಶ್ಚಿಕ ಲಗ್ನದ ಸ್ವಾಮಿ ಕುಜ. ಒಂದು ವೇಳೆ ಕುಜ ಲಗ್ನದಲ್ಲಿ ಏನಾದರೂ ಬಂದ್ರೆ ಕುಜ ದೋಷವಾಗುವುದಿಲ್ಲ.
ಹೌದಾ? 4ನೇ ಮನೆಯಲ್ಲಿ ಬಂದರೂ ಕುಜ ದೋಷ ಆಗುದಿಲ್ಲ. ವೃಶ್ಚಿಕ ಲಗ್ನದಲ್ಲಿ ಹೇಳ್ತಾ ಇರೋದು ನಾನು. ಹೌದಾ? ಅಪ್ಪಿತಪ್ಪಿ 7ನೇ ಮನೆಯಲ್ಲಿ ಬಂದರೂ ಆಗುದಿಲ್ಲ. ಹೌದಾ? ಆದರೆ 12ನೇ ಮನೆಯಲ್ಲಿ ವೃಶ್ಚಿಕ ಲಗ್ನಕ್ಕೆ ಕುಜ ಏನಾದರೂ ಇದ್ದ ಅಂದ್ರೆ 100% ಕುಜ ದೋಷ ಆಗುತ್ತೆ. ಮಾಡಿಸ್ಲೇಬೇಕಾಗುತ್ತೆ. ಮದುವೆಗಿಂತ ಮುಂಚೆ ಕುಜ ದೋಷವನ್ನು ನೀವು ನಿವಾರಣೆ ಮಾಡ್ಕೋಬೇಕಾಗುತ್ತೆ. ಬನ್ನಿ ಧನು ಲಗ್ನಕ್ಕೆ ನೋಡೋಣ. ಧನು ಲಗ್ನದಲ್ಲಿ ಸ್ವಾಮಿ 5ನೇ ಮನಿ ಸ್ವಾಮಿ ಯಾರು? ಕುಜ. ಹಾಗಾಗಿ 5ನೇ ಮನಿ ಸ್ವಾಮಿ ಆಗಿರೋದ್ರಿಂದ ಲಗ್ನದಲ್ಲಿ ಏನಾದರೂ ಕುಜ ಬಂದಿದ್ದಕ್ಕಾದ್ರೆ ಇಲ್ಲಿ ಕುಜ ದೋಷವು ಆಗುವುದಿಲ್ಲ. ಹೌದಾ? 4ನೇ ಮನೆಯಲ್ಲಿಯೂ ಆದರೂ ಸಹ ಕುಜ ದೋಷ ಆಗುವುದಿಲ್ಲ. ಒಂದು ವೇಳೆ 7ನೇ ಮನೆಯಲ್ಲಿ ಬಂದರೂ ಸಹ ಕುಜ ದೋಷ ಆಗುವುದೇ ಇಲ್ಲ. 100% ಆಗಲ್ಲ. ಒಂದು ವೇಳೆ ಅಪ್ಪಿತಪ್ಪಿ 12ನೇ ಮನೆಯಲ್ಲಿ ಏನಾದರೂ ಧನು ಲಗ್ನಕ್ಕೆ ಕುಜ ಬಂದು ಕೂತ್ಕೊಂಡಿದ್ದೆ ಆದರೆ ಇಲ್ಲಿ ಕುಜ ದೋಷ ಜನರೇಟ್ ಆಗುತ್ತೆ. ನೆನಪಿಟ್ಕೊಂಡ್ಬಿಡಿ, ಎಲ್ಲಾ 12 ಲಗ್ನಕ್ಕೂ ಕುಜ 12ನೇ ಮನೆಯಲ್ಲಿ ಏನಾದರೂ ಬಂದಿದ್ದೇ ನಿಜ ಆದರೆ ಕುಜ ದೋಷ ಎಲ್ಲಾ ಲಗ್ನಕ್ಕೂ 100% ಆಗುತ್ತೆ. ಬನ್ನಿ ಮಕರ ಲಗ್ನಕ್ಕೆ ಅಪ್ಪಿತಪ್ಪಿ ಕುಜ ಏನಾದರೂ ಇಲ್ಲಿ ಬಂದು ಕೂತ್ರೆ ಇಲ್ಲಿ ರುಚಿಕ ನಾಮ ಮಹಾಪುರುಷ ರಾಜಯೋಗ ಜನರೇಟ್ ಆಗುತ್ತೆ. ಹಾಗಾಗಿ ಮಕರ ಲಗ್ನಕ್ಕೆ 4ನೇ ಮನೆಯಲ್ಲಿ 1ನೇ ಮನೆಯಲ್ಲಿ ಕುಜ ದೋಷವಾಗುವುದಿಲ್ಲ. 4ನೇ ಮನೆಯಲ್ಲಿ ಕುಜ ದೋಷವೂ ಆಗುವುದಿಲ್ಲ. ಯಾಕಂದ್ರೆ ಕುಜನ ಸ್ವಂತ ಮನೆ ಇರೋದ್ರಿಂದ ಇಲ್ಲೂ ಸಹ ಆಗುದಿಲ್ಲ. 7ನೇ ಮನೆಯಲ್ಲಿ ಅಪ್ಪಿತಪ್ಪಿ ಕುಜ ಬಂದಿದ್ದಕ್ಕಾದ್ರೆ 100% ಕುಜ ದೋಷ ಆಗುತ್ತೆ. ಹೌದು, 12ನೇ ಮನೆಯಲ್ಲಿ ಕೂಡ ಹಾಗೆ ಆಗುತ್ತೆ. 7ನೇ ಮನೆಯಲ್ಲಿ 100% ಆಗುತ್ತೆ ಮಕರ ಲಗ್ನಕ್ಕೆ. ಅಪ್ಪಿತಪ್ಪಿ ಕುಂಭ ಲಗ್ನಕ್ಕೆ ಏನಾದರೂ ಕುಜ ಬಂದು ಕುತ್ಕೊಂಡಿದ್ದಕ್ಕಾದ್ರೆ ಕುಜ ದೋಷ ಜನರೇಟ್ ಆಗುತ್ತೆ. 100% ಆಗುತ್ತೆ. 1, 4, 7 ಮತ್ತು 12ನೇ ಮನೆಯಲ್ಲಿ ಕುಜ ಏನಾದರೂ ಬಂದು ಕುತ್ಕೊಂಡಿದ್ದೇ ನಿಜ ಅಂದರೆ 100% ಕುಜ ದೋಷ ಜನರೇಟ್ ಆಗುತ್ತೆ. ಬನ್ನಿ ಮೀನ ಲಗ್ನದಲ್ಲಿ ಕುಜ ಬಂದು ಕುತ್ಕೊಂಡಿದ್ದಕ್ಕಾದ್ರೆ 100% ಕುಜ ದೋಷ ಜನರೇಟ್ ಆಗುತ್ತೆ. ಸಾರಿ, 1ನೇ ಮನೆಯಲ್ಲಿ ಆಗಲ್ಲ, 12ನೇ ಮನೆಯಲ್ಲಿ ಮಾತ್ರ ಆಗುತ್ತೆ. 2ನೇ ಮನೆ ಸ್ವಾಮಿ ಅವನು, ಹಾಗೂ 9ನೇ ಮನೆ ಸ್ವಾಮಿ ಯಾರಿಗೆ? ಮೀನ ಲಗ್ನಕ್ಕೆ. ಹಾಗಾಗಿ 1ನೇ ಮನೆಯಲ್ಲಿ ಕುಜ ಬಂದು ಕೂತಿದ್ದಕ್ಕರೆ ಆದರೆ ಜಾತಕಕ್ಕೆ ಕುಜ ದೋಷ ಅಂಟೋದಿಲ್ಲ. 4ನೇ ಮನೆಯಲ್ಲೂ ಅಂಟೋದಿಲ್ಲ, ಹಾಗೂ 7ನೇ ಮನೆಯಲ್ಲೂ ಆಗೋದಿಲ್ಲ. ಆಗುವುದು ಬರೀ 12ನೇ ಮನೆಯಲ್ಲಿ ಮಾತ್ರ ಕುಜ ದೋಷ ಜನರೇಟ್ ಆಗುತ್ತೆ. ಜಾತಕ ನೋಡುವಾಗ ಬಹಳ ಹುಷಾರಾಗಿ ನೋಡಬೇಕು. ನೋಡಿ, 5ನೇ ಮನೆ ಸ್ವಾಮಿ, 1ನೇ ಮನೆ ಸ್ವಾಮಿ, 9ನೇ ಮನೆ ಸ್ವಾಮಿ, ಈ 3 ಸ್ವಾಮಿಗಳು ದೃಷ್ಟಿ ಅಪ್ಪಿತಪ್ಪಿ ಏನಾದರೂ ಕುಜದ ಮೇಲೆ ಬಿದ್ದಿದ್ದೇ ಕರೆ ಆದರೆ ಕುಜ ದೋಷ ಆಗೋದಿಲ್ಲ. ಎಲ್ಲ ಲಗ್ನದ ಹೇಳ್ತಾ ಇದ್ದೇನೆ ನಾನು ಓವರಾಲ್. ಒಂದು ವೇಳೆ ಉಚ್ಚ ರಾಶಿಯ ದೃಷ್ಟಿ ಕುಜದ ಮೇಲೆ ಏನಾದರೂ ಬಿದ್ದರೆ ಕುಜ ದೋಷ ಆಗೋದಿಲ್ಲ, ಕ್ಯಾನ್ಸಲ್ ಆಗುತ್ತೆ. ಹೌದಾ? ಇವೆಲ್ಲ ರೂಲ್ಸ್ ಅಂಡ್ ರೆಗ್ಯುಲೇಷನ್ ಅಪ್ಲೈ ಮಾಡಿ ನಾವು ಕರೆಕ್ಟಾಗಿ ಕುಜ ದೋಷ ಇದೆಯೋ ಇಲ್ಲ ಅನ್ನೋದನ್ನ ನಾವು ಹೇಳಬೇಕಾಗುತ್ತೆ. ಅವಸರದಲ್ಲಿ ನಾವು ಮಾಡಬಾರದು. ನೋಡಿ, ಅಪ್ಪಿತಪ್ಪಿ ತಿಳ್ಕೊಳ್ಳಿ, ಮಿಥುನ ಲಗ್ನದಲ್ಲಿ ಕುಜ ಇಲ್ಲ, ಕರೆಕ್ಟಾ? ಹೌದಾ? ಶನಿ ಏನ್ ಮಾಡೋದು? ಇಲ್ಲಿದ ಶನಿ ಇಲ್ಲಿದ್ದಾನೆ ಅಂದ್ಕೊಳ್ಳಿ. ಮಕರ ಲಗ್ನ ಅಂದ್ಕೊಳ್ಳಿ, ಶನಿ ನೋಡಿ, ಕುಜ ಇಲ್ಲಿದ್ದು ಇವನ್ಗೆ ಗುರುನ ದೃಷ್ಟಿ 7ನೇ ದೃಷ್ಟಿ. ನೋಡಿ, ಗುರು ಇಲ್ಲಿದ್ದಾನೆ, ಗುರುನ ದೃಷ್ಟಿ ಇವ್ನು 7ನೇ ಮನೆ ಬಿದ್ದರೆ ಕುಜ ದೋಷ ಆಗೋದಿಲ್ಲ. ಉಚ್ಚ ರಾಶಿಯ ದೃಷ್ಟಿಗಳು, ಉಚ್ಚ ರಾಶಿ ಅಂದ್ರೆ ಉಚ್ಚ ಸ್ಥಾನದಲ್ಲಿದ್ದು ಯಾವುದೇ ಗ್ರಹ, ಯಾವುದು 7 ಗ್ರಹ, ಮತ್ತು ರಾಹುಕೇತು ನಡೆಯಂಗಿಲ್ಲ. ರಾಹುಕೇತು ದೃಷ್ಟಿಯಿಂದ ಯಾವುದೇ ದೋಷವು ಕ್ಯಾನ್ಸಲ್ ಆಗಿರಲ್ಲ, ಹೆಚ್ಚಿಗೆ ಆಗ್ತಾವ. ಯಾವ ಸೂರ್ಯ, ಚಂದ್ರ, ಬುಧ, ಶುಕ್ರ, ಶನಿ, ಗುರು, ಬುಧ ಇವೇನಿದಾವಲ್ಲ 6 ಗ್ರಹಗಳ ದೃಷ್ಟಿ ಕುಜನ ಮೇಲೆ ಏನಾದ್ರು ಬಿದ್ದಿದ್ದೇ ನಿಜ ಆದರೆ ಡೆಫಿನೆಟ್ಲಿ ಅದು ಉಚ್ಚ ರಾಶಿಯಿಂದ ನೋಡ್ಬೇಕು. ಅವನು ಒಳ್ಳೆ ಸ್ಥಾನ, ಒಳ್ಳೆ ಡಿಗ್ರಿಯಲ್ಲಿ ಇರಬೇಕು. 3% ಇಲ್ಲ 26% ಇದ್ರೆ ಕುಜ ಕ್ಯಾನ್ಸಲೇಷನ್ ಆಗಲ್ಲ. ಅದಕ್ಕೆ ನೀವು ಅದಕ್ಕೆ ಆದಂತ ರತ್ನಗಳಿರುತ್ತವೆ, ಆ ರತ್ನಗಳನ್ನ ಧರಿಸ್ಕೊಂಡು ಕರೆ ಆದ್ರೆ ಆವಾಗ ಕುಜ ಕ್ಯಾನ್ಸಲೇಷನ್ ಆಗುತ್ತೆ. ದಯವಿಟ್ಟು ಹಾಗಾಗಿ ಕುಜನ ಈ ದೋಷವನ್ನು ನಿವಾರಣೆ ಮಾಡ್ಕೊಳ್ಳೋಕೆ ಇದೊಂದು ಎಲ್ಲಿದೆ ಏನಿದೆ ನಿಮ್ಮ ಜಾತಕದಲ್ಲಿ ನೋಡಿಕೊಂಡು ಫೈನಲ್ ಮಾಡ್ಕೊಳ್ಳಿ. ಇಲ್ಲಾಂದ್ರೆ ಒಳ್ಳೆ ಒಬ್ಬ ವಿದ್ವಾಂಸನಿಗೆ ತೋರಿಸಿ ಜಾತಕದ ವಿಶ್ಲೇಷಣೆ ಮಾಡಿಸ್ಕೊಳ್ಳಿ ಅಂತ ಹೇಳ್ತಾ ಈ ಜಾತಕದ ಕುಜ ದೋಷದ ವಿಶ್ಲೇಷಣೆಯನ್ನ ಮುಗಿಸ್ತಾ ಇದ್ದೀನಿ. ಲೈಕ್ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಹಾಗೂ ನನ್ನ ಆಲ್ ಬಟನ್ ಅನ್ನು ಒತ್ತಿ ನನ್ನ ನೋಟಿಫಿಕೇಶನ್ಗೆ ನಾನು ನೋಡ್ತಾ ಇದ್ದೀನಿ ಅಂತ ಹೇಳ್ತಾ ಈ ಜಾತಕದ ವಿಶ್ಲೇಷಣೆ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.